37-38ರಲ್ಲೂ ಸಹ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ಏನು ವಿನಾಯಿತಿ ಪಡೆದ ವಿನಾಯಿತಿಯೇತರ ಸಂಸ್ಥೆಗಳಿಗೆ ಯಾವುದೇ ತಾರತಮ್ಯ ಇಲ್ಲ, ಎರಡು ಒಂದೇ, ಕೃತಕವಾಗಿ ನೀವು ಬೈಫರ್ಗೇಷನ್ ಮಾಡಬೇಡಿ ಮತ್ತು ಈ ವಿಚಾರದಲ್ಲಿ ನೀವು ಯಾವುದೇ ವಾದನೂ ಸಹ ಮಂಡಿಸಿಲ್ಲ ಅಂತ ಸುಪ್ರೀಂ ಕೋರ್ಟಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಇದಾದ ನಂತರ 18/1/2025ರಲ್ಲಿ ಒಂದು ಸುತ್ತೋಲೆ ಹೊರಡ್ತಾರೆ. ಏನು, ಟ್ರಸ್ಟ್ ನಿಯಮಗಳ ಆಧಾರದ ಮೇಲೆ ಆಯಾಯ ಟ್ರಸ್ಟ್ಗಳು ಕೆಲವು ನಿಯಮಗಳನ್ನ ಒಳಪಡಿಸ್ಕೊಂಡಿರ್ತಾರೆ. ಅದರ ಆಧಾರದ ಮೇಲೆ ನೀವು ನಿಮ್ಮ ಹೈಯರ್ ಪೆನ್ಷನ್ ಅರ್ಜಿಗಳನ್ನು ಇತ್ಯರ್ಥ ಮಾಡಿ. ಇವ್ರಿಗೆ ಅಷ್ಟೇ ಸರ್. 18/1/2025 ಸುತ್ತೋಲೆ ಆಧಾರ ಇಟ್ಕೊಂಡು ನಾವು 98.5% ನಾವು ವಿಲೇವಾರಿ ಮಾಡಿಬಿಟ್ಟಿದ್ದೀವಿ, ಅರ್ಜಿನ ನಾವು ಇದು ಮಾಡಿಬಿಟ್ಟಿದ್ದೀವಿ ಅಂತಂದ್ಬಿಟ್ಟು ಹೇಳಿಕೆನ ನೀವು ಹಾಗೆ ನೋಡಿದ್ದೀವಿ. 15 ಲಕ್ಷ ಏನು ಹೈಯರ್ ಪೆನ್ಷನ್ ಅರ್ಜಿಗಳಲ್ಲಿ 11 ಲಕ್ಷ ತಿರಸ್ಕಾರ ಮಾಡಿ ಇನ್ನು 4 ಲಕ್ಷ ಪ್ರೊಸೆಸ್ಸಲ್ಲಿ. ಡಿಮ್ಯಾಂಡ್ ನೋಟಿಸು ಕೇವಲ 1.5% ಮಾತ್ರ